ಟೀಮ್ ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿದೆ. 5ನೇ ವಿಡಿಯೋವನ್ನ ರಿಲೀಸ್ ಮಾಡಿದೆ. ನಿನ್ನೆಯಿಂದ ಸಾಲು ವಿಡಿಯೋಗಳನ್ನ ಬಿಡ್ತಾನೆ ಇದ್ದಾರೆ ಟೀಮ್. ಇವತ್ತು ಮತ್ತೊಂದು ವಿಡಿಯೋ 5ನೇ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಸಾಲು ವಿಡಿಯೋಗಳ ನಂತರ ಇವತ್ತು 5ನೇ ವಿಡಿಯೋ ಬಿಡುಗಡೆ. ಚಿನ್ನಯ್ಯ ಜೊತೆ ತಿಮರೋಡಿ ಮಾತುಕತೆಯ ಮುಂದುವರಿದ ಭಾಗ ಆ ವಿಡಿಯೋವನ್ನ ಬಿಡುಗಡೆ ಮಾಡಲಾಗಿದೆ. ತಿಮರೋಡಿ ಬಿಟ್ಟಿರ್ತಕ್ಕಂಥ 5ನೇ ವಿಡಿಯೋದಲ್ಲಿ ಹಾಗಾದ್ರೆ ಏನಿದೆ, ಯಾಕೆ ಹೀಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರು ಇವರು? ಚಿನ್ನಯ್ಯ ಇವರನ್ನ ಭೇಟಿ ಮಾಡೋದಕ್ಕೆ ಬಂದಾಗ ಮಹೇಶ್ ತಿಮರೋಡಿ ಅದನ್ನ ಇಮಿಡಿಯೇಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದು ಯಾಕೆ? ಲಾಸ್ಟ್ ನೋಡೋರು ಉಂಟಲ್ಲ, ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಮಗೆ ಕಾವಂದರಿದ್ದಾರೆ, ಎಡ್ಡವರಿದ್ದಾರೆ, ನೀವೇ ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ, ಸರಿ ಮಾಡ್ತೀರಲ್ವ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ಇನ್ನು ಈ ವಿಡಿಯೋದಲ್ಲಿ ಸಂತೋಷ್ ರಾವ್ ಹಾಗೂ ಬಾಹುಬಲಿ ಬೆಟ್ಟದ ಬಗ್ಗೆ ಮಾತು ಬಂದಿದೆ. ಸಂತೋಷ್ ರಾವ್ರನ್ನ ಹೊಡೆದಿದ್ದೆ ರವಿ ಪೂಜಾರಿ ಅನ್ನೋ ಮಾತು ಬಂದಿದೆ. ರವಿ ಪೂಜಾರಿ ಗೋಪಾಲ್ ಕೃಷ್ಣ ಸಂತೋಷ್ಗೆ ಹೊಡೆದ್ರು ಅನ್ನೋ ಒಂದು ವಾಕ್ಯ ಬರುತ್ತೆ. ಸಂತೋಷ್ ರಾವ್ರನ್ನ ಗ್ರಾಮಸ್ಥರು ಹೊಡೆದಿಲ್ಲ ಅಂತ ಒಂದು ಮಾತು ಹೇಳ್ತಾನೆ ಚಿನ್ನಯ್ಯ. ಸಂತೋಷ್ ರಾವ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ಇಬ್ಬರೇ ಸಾರ್ವಜನಿಕರು ಹಿಡಿದ್ರು ಅನ್ನೋದು ಸುಳ್ಳು. ಇಬ್ಬರೇ ಜನ ಹಿಡಿದಿದ್ದು ಆತನನ್ನ. ಚಿನ್ನಯ್ಯ ಹೈಕೋರ್ಟ್ನಲ್ಲಿ ಸಂತೋಷ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಕರೆದಿದ್ರು ಅಂತ ಚಿನ್ನಯ್ಯ ಹೇಳ್ಕೊತಾನೆ. ಸೌಜನ್ಯ ಪ್ರಕರಣದ ಆರೋಪಿ ಸಂತೋಷ್ ರಾವ್, ಆತನ ಹೆಸರು ಕೂಡ ಬರುತ್ತೆ ಇದರ ಮಧ್ಯದಲ್ಲಿ ಮಾತನಾಡ್ತಾ ಇರುವಾಗ. ಬಾಹುಬಲಿ ಬೆಟ್ಟದಲ್ಲಿರುವ ಐಬಿ ಬಗ್ಗೆ ಕೂಡ ಚಿನ್ನಯ್ಯ ಮಾತಾಡ್ತಾನೆ. ತನ್ನನ್ನು ಸೌಜನ್ಯ ಕೇಸಲ್ಲಿ ಸಾಕ್ಷಿ ಹೇಳಕ್ಕೆ ಕರೆದಿದ್ರು ಅಂತ ಕೂಡ ಹೇಳ್ತಾನೆ. ಈ ಆಡಿಯೋದ ಮುಂದಿನ ಭಾಗ ಈಗ ನಿಮ್ಮೆದುರು ರಿಪಬ್ಲಿಕ್ ಕನ್ನಡ ಇದರ ಮುಂದಿನ ಭಾಗವನ್ನು ತೆರೆದಿಡ್ತಾ ಇದೆ. 5ನೇ ವಿಡಿಯೋ ರಿಲೀಸ್ ಆಗಿದೆ. ತಿಮರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯ ಮತ್ತು ತಿಮರೋಡಿ ಅವರ ಮಾತಿನ 5ನೇ ವಿಡಿಯೋ. ಯಾವ ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು, ನಾವು ಏನ್ ಹೇಳಿಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ ಹೇಳ್ತೀವಿ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಹೊರಗೆ ರೂಮಲ್ಲಿ ಕೂಡ ಹೇಳ್ತಾರೆ ನಾನು ಲಾಸ್ಟ್ ನೋಡೋರು ಉಂಟಲ್ಲ, ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಮಗೆ ಮೇಲೆ ಕಾವಂದರಿದ್ದಾರೆ, ಎಡ್ಡವರಿದ್ದಾರೆ, ನೀವೇ ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ, ಸರಿ ಮಾಡ್ತೀರಲ್ವ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಈಗ ನೀವು ಅಲ್ಲಿ ಎಂತ ಗೊತ್ತಿದ್ರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗಳು ಯಾರು ಏನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್, ನಾನು ಬದುಕಬೇಕಾದ್ರೆ ಹಾಗೆ ಹೇಳಿದ್ದೇನೆ, ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನನಗೆ ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಗುಡಿಸ್ಕೊಂಡು ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವರು ಒಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕಾರ್ಜುನ ಇರ್ತದೆ, ಇವರೊಟ್ಟಿಗೆ ಇವರು ಹಿಡಿದುಕೊಟ್ಟು ಅವರನ್ನ ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದ್ರು ಅಂತ ಹೇಳ್ತಾರೆ. ಇವತ್ತಿನ ಇದರಲ್ಲಿ ಧರ್ಮಗೆಟ್ಟು ಒಬ್ಬರು ಘಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ, ಅವನ ಅದು ಸಪ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಅದು ಹಿಡಿದು ಕೊಟ್ಟದೇ ಇವರಿಗೆ ಒಂದು ಮಲ್ಲಿಗೆನ ಹ್ಯಾಬಿಟ್ ಏನಂದ್ರೆ ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ಅದೆಲ್ಲ ರತ್ನವಾದಿಗಳು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೆ ಹುಡುಗಿರು ಸುಮಾರು ಮಾತಾಡೋದು, ನಂಬರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, 5ನೇ ವಿಡಿಯೋ ರಿಲೀಸ್ ಆಗಿದೆ. ಈ 5ನೇ ವಿಡಿಯೋದಲ್ಲಿ ಇರ್ತಕ್ಕಂಥ ವಾಕ್ಯಗಳು ಸಂತೋಷ್ ರಾವ್ ಬಗ್ಗೆ ಮಾತಾಡ್ತಾರೆ, ರವಿ ಪೂಜಾರಿ ಅನ್ನೋ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಏನಿದೆ ಈ 5ನೇ ವಿಡಿಯೋದಲ್ಲಿ? ಮತ್ತೆ ನಾನು ಈಗಾಗಲೇ ಕೇಳಿದಂತಹ ಮೂಲಭೂತ ಪ್ರಶ್ನೆ, ಮಹೇಶ್ ತಿಮರೋಡಿ ಇದನ್ನು ಇದ್ದಕ್ಕಿದ್ದಾಗೆ ಯಾಕೆ ವಿಡಿಯೋ ಮಾಡ್ಕೊಂಡ್ರು? ಶಿಸ್ತಾಗಿ ನೀಟಾಗಿ ಕ್ಯಾಮ್ರಾ ಫಿಕ್ಸ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅವರು, ಫ್ರೇಮ್ ಫಿಕ್ಸ್ ಮಾಡಿ. ಯಾಕೆ ವಿಡಿಯೋ ಮಾಡ್ಕೊಂಡ್ರು? ಚಿನ್ನಯ್ಯನ ಬಗ್ಗೆ ನಂಬಿಕೆ ಇರಲಿಲ್ವಾ ತಿಮರೋಡಿ ಅವರಿಗೆ?
ಆಮೇಲೆ ಚಿನ್ನಯ್ಯನನ್ನ ಇಲ್ಲಿ ಕಳಿಸಿದ್ಯಾರು? ಮಹೇಶ್ ತಿಮರೋಡಿ ಅವರ ಎದುರು ಕಳಿಸಿದ್ಯಾರು? ಇದ್ರ ಹಿಂದೆ ಯಾರ ಕತೆ? ಈ ಚಿನ್ನಯ್ಯ ಇಲ್ಲಿ ಇಷ್ಟು ಕಾನ್ಫಿಡೆಂಟ್ ಆಗಿ ಕತೆ ಹೇಳ್ತಾ ಇರೋ ಚಿನ್ನಯ್ಯ SIT ಮುಂದೆ ಬಂದ್ಬಿಟ್ಟು ಇಲ್ಲ ನನ್ನನ್ನು ಹೊಡೆದ್ರು ಬಡಿದ್ರು ಹಂಗಾಗಿ ನಾನು ಸುಳ್ಳು ಕತೆ ಹೇಳಿದೆ ಅಂತ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಕೋತಾನೆ. ಸೊ ಈ ಕತೆ ಈಗ ಹೇಳ್ತಾ ಇರೋ ಚಿನ್ನಯ್ಯ ವಿಡಿಯೋದಲ್ಲಿ ಕತೆ ಹೇಳ್ತಾ ಇದ್ದಾನಲ್ಲ, ಈ ಕತೆಗಳ ಸ್ಕ್ರಿಪ್ಟು ಯಾರದ್ದು? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ದಿನೇಶ್. ಹೌದು ಶ್ರೀಲಕ್ಷ್ಮಿ, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನ ಪಾರ್ಟ್ ವೈಸ್ ಪಾರ್ಟ್ ಆಗಿ ಬಿಡ್ತಾ ಇದ್ದಾರೆ. ನಿನ್ನೆವರೆಗೆ 4 ವಿಡಿಯೋಗಳನ್ನ ಪಾರ್ಟ್ ಮಾಡಿ ಬಿಟ್ಟಿದ್ದು, ಇವತ್ತು 5ನೇ ವಿಡಿಯೋವನ್ನು ಕೂಡ ತಿಮರೋಡಿ ಟೀಮ್ನವರು ಬಿಟ್ಟಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಸೌಜನ್ಯ ವಿಚಾರವಾಗಿ ಚಿನ್ನಯ್ಯ ಮಾತಾಡಿರುವಂತಹ ವಿಡಿಯೋ ಇದು. ಅಂದ್ರೆ ಚಿನ್ನಯ್ಯ ಮತ್ತು ಚಿನ್ನಯ್ಯನ ಪತ್ನಿ ತಿಮರೋಡಿ ಅವರ ಮನೆಯಲ್ಲಿ ತಿಮರೋಡಿ ಅವರ ಜೊತೆ ಮಾತಾಡ್ತಾ ಇರುವಂತಹ ವಿಡಿಯೋ ಇದು. 4ನೇ ವಿಡಿಯೋದಲ್ಲಿ ಕೂಡ ಆತ ಸೌಜನ್ಯ ವಿಚಾರವಾಗಿ ಮಾತಾಡಿದ. ಅಂದ್ರೆ ಸೌಜನ್ಯ ನಾನು ಚಿಕ್ಕದಿಂದಲೇ ಅಂದ್ರೆ ಸೌಜನ್ಯಗಳನ್ನ ಚಿಕ್ಕದಿಂದಲೇ ನೋಡಿದ್ದೇನೆ. ಆಕೆ ಸಾವಾದಾಗ ನಾನು ಶವಾಗಾರದ ಬಳಿ ಹೋಗಿದ್ದೆ. ಅಲ್ಲಿ 5 ಜನ ರೂಮ್ ಬಾಯ್ಸ್ ಗಳು ಇದ್ರು, ಜೊತೆಗೆ ಧರ್ಮಸ್ಥಳ ಭಾಗದವರು ಕೂಡ ಇದ್ರು. ಅಲ್ಲದೆ ಅಲ್ಲಿಗೆ ಯಾರನ್ನು ಕೂಡ ಬಿಡ್ತಾ ಇರ್ಲಿಲ್ಲ. ನಾನು ಹೋದಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ರಾಜೇಂದ್ರ ದಾಸ್ ಅನ್ನೋರು ನಿಮ್ಗೆ ಎಣಿಸಲಾರದಷ್ಟು ಹಣ ಕೊಡ್ತೇನೆ ಅಂತ ಕೂಡ ಹೇಳಿದ್ರು ಅಂತ 4ನೇ ವಿಡಿಯೋದಲ್ಲಿ ಹೇಳಿದ್ದ. 5ನೇ ವಿಡಿಯೋದಲ್ಲಿ ಅದಕ್ಕೆ ಮುಂದುವರಿದು ಅದೇ ವಿಚಾರವನ್ನ ಮತ್ತೆ ಹೇಳಿರುವಂತದ್ದು. ಅಂದ್ರೆ ಸೌಜನ್ಯ ವಿಚಾರವನ್ನ ಆತ ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಅಂದ್ರೆ ಸೌಜನ್ಯ ವಿಚಾರದಲ್ಲಿ ಹೈಕೋರ್ಟ್ ವರೆಗೂ ಹೋದ್ರು ಕೂಡ ಏನು ನಾವು ಹೇಳಿದಂತೆ ನೀನು ಸಾಕ್ಷಿ ಹೇಳ್ಬೇಕು ಅಂತ ನನಗೆ ಹೇಳಿಸಿದ್ರು ಅನ್ನುವಂಥದ್ದನ್ನ ಹೇಳಿದ್ದ. ಜೊತೆಗೆ ರವಿ ಪೂಜಾರಿ, ಗೋಪಾಲಕೃಷ್ಣ ಸೌಜನ್ಯ ಕೇಸ್ನ ಮುಖ್ಯ ಸಾಕ್ಷಿಗಳು ಅಂತ ಆತ ಹೇಳಿರುವಂತದ್ದು. ಅಲ್ಲದೆ ಸೌಜನ್ಯ ರಾವ್ ಏನೋ ಸಂತೋಷ್ ರಾವ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಆದ್ರೆ ಈಗ ಎಲ್ಲ ಹಿಡಿದು ಅಂದ್ರೆ ಸಂತೋಷ್ ರಾವ್ನನ್ನ ಸಾರ್ವಜನಿಕರು ಹಿಡಿದು ಪೊಲೀಸಿಗೆ ಒಪ್ಪಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ಸಂತೋಷ್ ರಾವ್ನನ್ನ ಸಾರ್ವಜನಿಕರು ಹಿಡಿದೇ ಇಲ್ಲ, ಅವರಿಗೆ ಹೊಡೆದೇ ಇಲ್ಲ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಏನೋ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರಲ್ಲಿ ಹೇಳಿರುವಂತದ್ದು. ಸದ್ಯ 5 ವಿಡಿಯೋವರೆಗೂ ಕೂಡ ಬಿಟ್ಟಿದ್ದಾರೆ. ಇನ್ನಷ್ಟು ವಿಡಿಯೋಗಳು ಇದೆ ಅಂತ ಹೇಳಾಗ್ತಿದೆ. ಅಂದ್ರೆ ಒಟ್ಟು 1 ಗಂಟೆಗಳಿಗಿಂತಲೂ ಹೆಚ್ಚು ಈ ರೀತಿಯಾದಂತಹ ವಿಡಿಯೋ ಮಾಡಿದ್ದಾರೆ. ಸದ್ಯ ಅದನ್ನ ಪಾರ್ಟ್ ವೈಸ್ ಪಾರ್ಟ್ ಆಗಿ ಬಿಟ್ಟಿರುವಂತದ್ದು. ನಿನ್ನೆವರೆಗೆ 4 ವಿಡಿಯೋಗಳನ್ನು ಬಿಟ್ಟರೆ ಇವತ್ತು ಬೆಳಿಗ್ಗೆ 5ನೇ ವಿಡಿಯೋಗಳನ್ನು ಬಿಟ್ಟಿರುವಂತದ್ದು. ಅಂದ್ರೆ ಇದರಲ್ಲಿ ಬೇರೆ ಬೇರೆ ರೀತಿ ಅಂದ್ರೆ ಹೆಣೆ ಹುಟ್ಟಾಕಿದ ವಿಚಾರ ಇರ್ಬೋದು, ಸೌಜನ್ಯ ವಿಚಾರ ಇರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳನ್ನು ಕೂಡ ಆತ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮುಂದೆ ಹೇಳ್ತಾ ಇರುವಂತದ್ದು. ಆದ್ರೆ ಈಗ ಯಾಕೆ ಅದನ್ನ ಬಿಟ್ಟು ಈ ರೀತಿಯಾದ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ರು ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅಂದ್ರೆ ಇವರಿಗೆ ಈಗ ಭಯ ಕಾಡ್ತಾ ಇದೆಯಾ ಏನಾದ್ರು, ಹೀಗಾಗಿ ಸೇಫ್ ಆಗುವುದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಡಿಯೋ ತುಣುಕುಗಳನ್ನ ಬಿಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಚಿನ್ನಯ್ಯ ಈಗಾಗಲೇ SIT ಮುಂದೆ ತಪ್ಪೊಪ್ಪಿಗೆಯನ್ನ ಹೇಳ್ಕೊಂಡಿದ್ದಾನೆ. ಅಲ್ಲದೆ ಕೋರ್ಟ್ ಮುಂದೆ ಕೂಡ 23ಕ್ಕೆ ಏನೋ ತಪ್ಪೊಪ್ಪಿಗೆಯನ್ನ ಹೇಳ್ತೀನಿ ಅನ್ನುವಂತ ಮಾತನ್ನು ಚಿನ್ನಯ್ಯ ಈಗಾಗಲೇ ಹೇಳಿರುವಂತದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಚಿನ್ನಯ್ಯನಿಗೆ ಹೇಳಿಕೊಟ್ಟಿ ಮಾಡಿಸಿದ್ದು ಅಲ್ಲ, ಆತನೇ ನಮ್ಮ ಜೊತೆ ಬಂದಾಗ ನಮ್ಮ ಮನೆಗೆ ಬಂದಾಗ ಈ ರೀತಿಯಾಗಿ ಹೇಳಿದ್ದ ಅನ್ನುವಂಥದ್ದನ್ನ ನಿರೂಪಿಸೋದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಡಿಯೋಗಳನ್ನ ಬಿಡ್ತಾ ಇದ್ದಾರೆ ಅನಿಸುತ್ತೆ. ಸದ್ಯ ವಿಡಿಯೋಗಳೇನಿದೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಪರ ವಿರೋಧ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇದೆ. ಒಂದ್ ಕಡೆಯವರು ಹೇಳಿದ್ದೆ, ಒಂದ್ ಕಡೆಯವರು ಇಂತ ಅಂದ್ರೆ ಆತ ಚಿನ್ನಯ್ಯನೇ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈ ರೀತಿಯಾದಂತಹ ವಿಚಾರಗಳನ್ನ ಮೊದಲೇ ಹೇಳಿದ್ದು. ಅದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪಾತ್ರ ಯಾವುದೂ ಇಲ್ಲ ಅಂತ ಒಂದ್ ಕಡೆಯವರ ವಾದ ಆದ್ರೆ, ಮತ್ತೊಂದು ಕಡೆಯವರ ವಾದ ಏನಂದ್ರೆ ಈ ರೀತಿಯಾದಂತಹ ವಿಡಿಯೋಗಳನ್ನ ಇವ್ರು ಯಾಕೆ ಮಾಡ್ತಾರೆ ಅಂದ್ರೆ ಕೇವಲ ಮಾತಾಡ್ಲಿಕ್ಕೆ ಬಂದಾಗ ಈ ರೀತಿಯಾದ ವಿಡಿಯೋ ಮಾಡುವ ಅವಶ್ಯಕತೆ ಏನಿತ್ತು, ಮುಂದೊಂದು ದಿನ ಚಿನ್ನಯ್ಯ ಉಲ್ಟಾ ಹೊಡೆದಾಗ ಇದೇ ವಿಡಿಯೋಗಳನ್ನ ಪ್ಲೇ ಮಾಡ್ಬೇಕು ಅನ್ನುವಂಥದ್ದನ್ನು ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡು ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿದ್ದಾರೆ ಅನ್ನುವಂತ ವಾದ ಕೂಡ ಇದೆ. ಸದ್ಯ ಈ ವಿಡಿಯೋದ ಕುರಿತಾದಂತೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಸದ್ಯ ವಿಡಿಯೋ ವೈರಲ್ ಕೂಡ ಆಗಿರುವಂತದ್ದು. ಮುಂದಿನ ಹಂತಗಳಲ್ಲಿ SIT ಇದನ್ನ ಯಾವ ರೀತಿಯಾಗಿ ತನಿಖೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ಹೈಕೋರ್ಟ್ಗೆ ಹೋದ್ರು, ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವಿ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ ಅಂತ ಹೇಳಿ ಹೇಳ್ತೀರಾ ಅಂತ ಹೇಳಿ ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡಾಗಿ ಹೇಳ್ತಾರೆ ನಾನು ಲಾಸ್ಟ್ಗೆ ನೋಡೋರು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಮಗೆ ಮೇಲೆ ಕಾಮದವ್ರು ಇದ್ದಾರೆ, ಎಡ್ಡವ್ರು ಇದ್ದಾರೆ, ನೀವೇ ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ, ಸರಿ ಮಾಡ್ತೀರಲ್ವ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋರು ನಾನು ಪುನಃ
ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಈಗ ನೀವು ಅಲ್ಲಿ ನಿಂತು ಓದ್ತಿದ್ರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗೇಡಿಗಳು ಯಾರೋ ಏನೋ ಇರ್ತಾರೆ, ನಮಗೆ ಗೊತ್ತಿಲ್ಲ ಸರ್. ನಾನು ಬದುಕಬೇಕು ಆ ಜಾಗದಲ್ಲಿ ಹಾಗೆ ಹೇಳಿದ್ದೇನೆ, ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು ಗಡ್ಡೆ ಗುಡಿಸಿ. ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ. ಹೇಳ್ತೀರಾ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಹೊರಗೆ ರೂಮಲ್ಲಿ ನೋಡಾಗಿ ಹೇಳ್ತಾರೆ ನಾನು ಲಾಸ್ಟ್ಗೆ ನೋಡೋರು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಮಗೆ ಮೇಲೆ ಕಾಮದವರಿದ್ದಾರೆ, ಎಡ್ಡವರಿದ್ದಾರೆ, ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀವಿ ಸರಿಯಾ ಮಾಡ್ತೀವಿ ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ ಅವ್ರು ಕೇಳೋರು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಈಗ ನೀವು ಅಲ್ಲಿ ನಿಂತು ಓದ್ತಿದ್ರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗೇಡಿಗಳು ಯಾರೋ ಏನೋ ಇರ್ತಾರೆ, ನಮಗೆ ಗೊತ್ತಿಲ್ಲ ಸರ್. ನಾನು ಬದುಕಬೇಕು ಆ ಜಾಗದಲ್ಲಿ ಹಾಗೆ ಹೇಳಿದ್ದೇನೆ, ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು ಗಡ್ಡೆ ಗುಡಿಸಿ. ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು